ಯವ್ವ ಏನು ಬೇ ಇದು ನನ್ನ ಹಣೆ ಬಾರ. ಏನಪ್ಪ ಎಲ್ಲ ಮಾಡ್ಕೊಂಡವ್ ನೀನ, ನಾನು ಏನು ಮಾಡ್ಲಿ ಹೇಳು. ಯವ್ವ ನಂಗೆ ಕರೆನ ಏನು ಮಾಡ್ಬೇಕು ಏನು ಹೇಳ್ಬೇಕು, ನನ್ನ ಹಣೆ ಬಾರನ ಸರಿ ಇಲ್ಲಲ್ಲ ಬೇವ ಆತಾಗ ಭಾಳ ಬೇಜಾರಾಗತೈತಿ ಬೇವ. ಹ್ಞೂ ಬೇಜಾರಾದ್ರೆ ಏನು ಮಾಡ್ಲಿ ಹೇಳಪ್ಪ, ಹೇಳು. ಹೋಗ್ಲಿ ಮತ್ತು ಈಗ ಈಕಿಗೆ ನನಗೆ ಡೈವರ್ಸ್ ಆಗಾತ. ಆಕಿ ಜೊತೆಗೆ ಮಾತಾಡ್ತೀನಿ ಅಂದಿದ್ಯಲ್ಲ, ಮಾತಾಡಿದ್ಯಾ? ಹೇಳ್ಬೇ. ಏನಂತ ಮಾತಾಡ್ಲಿ? ನನ್ನ ಮಗನ ಮದುವೆ ಮಾಡ್ಕೊಂತ ಹೇಳಲೆ ಬಾಯ್ ಬಿಟ್ಟು? ಹಾಂ ಹೇಳಪ್ಪ, ಹೇಳ್ಬೇಕನ? ಅಯ್ಯೋ 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 ನಿನ್ನ ಮಕ್ಕಿಷ್ಟ. ಅಲ್ಲಲ್ಲ ಬಾಯ್ ಬಿಟ್ಟು ನನ್ನ ಮಗನ ಮದುವೆ ಮಾಡ್ಕೊಂಡ್ರಾಕಿ ನನಗೆ ಬೂಟ್ಲೆ ಹೊಡೆಯೋದಲ್ಲನ? ಅಲ್ಲ ಈ ಹುಡುಗ ಬಾಯ್ ಬಿಟ್ಟು ಅದು ಹೆಂಗೆ ಹೇಳಿ ನಾ ಮದುವೆ ಮಾಡ್ಕೊ ಅಂತೇಳಿ ವಿಚಾರ ಬೇಕಲ್ಲ ನಿನಗೆ ಸ್ವಲ್ಪರ. ಅದಕ್ಕೆ ಹಂಗೆ ಕೇಳೋಕ್ಕಾಗ್ಲಾರ್ದ ಒಂದು ಸ್ವಲ್ಪ ಕೆಲಸದೊಳಗೆ ಸಹಾಯ ಮಾಡೋದು, ಆಕಿ ಜೊತೆಗೆ ಪ್ರೀತಿಯಿಂದ ಇರೋದು, ಒಂಚೂರು ಹಂಗೆ ಆಮೇಲೆ ಒಂಚೂರು ಮಾತಾಡೋಕೆ ಪ್ರಯತ್ನ ಪಡೋದು ಮಾಡ್ತಾ ಇದೀನಿ ಗೊತ್ತನ. ಏನು ಮಾಡ್ಬೇಕಿಲ್ಲ ಎಲ್ಲ ನನ್ನ ಹಣೆ ಬಾರ. ಇದ್ದು ಸೊಸಿನ ಹುಟ್ಟು ಖುಷಿನ ನನ್ನಿಂದ ದೂರ ಮಾಡಿದೆ. ಆಕಿನ ಇರೋದಾಗಿ ನೀ ಹೊಳ್ಳಿ ಆಕಿ ಕೂಟ ನಿನ್ನ ಸಲುವಾಗಿ ಜಗಳ ಮಾಡ್ಕೊಂಡು ಆಕಿ ಕುಟುಂಬ ಮಕ್ಕ ಕಟ್ಕೊಂಡೆ ನಾನು. ಈಗ ಆಕಿಗೆ ನನ್ನ ಕಂಡ್ರಾಗುದಿಲ್ಲ. ಅಲ್ಲ ನಾನು ಜಗಳ ಮಾಡೇ ಬಿಟ್ಟೆ ಬಿಡು, ಆಕಿ ಕೂಟ ಮುಗಿದೋತ ಅಂತ ತಿಳ್ಕೊಂಬಿಡಲ್ಲಿಗೆ. ನೀನು ಇದ್ದಿದ್ದೊಂದು ಕಸ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಲಕ್ಕಿ, ಮುಗಿದೋತು. ಏನು ಮಾಡ್ಬೇಕು? ಹಾಂ ಈಗ ಆಕಿಗೆ ಏನಾರ ಅಂದ್ಯಾ ಅನ್ನಕ್ಕಾಗಲ್ಲ ಬಿಡು, ತಪ್ಪು ನಿಂದೇ ಐತಿ. ಈಗ ನೀನು ಮಾಡಿರೋ ತಪ್ಪಕ್ಕಿ ಗೊತ್ತಿದ್ದು ಈ ಹುಡುಗಿಗೆ ನಾನು ನನ್ನ ಮಗನ ಮದುವೆ ಮಾಡ್ಕೊಂಡ್ರೆ ಆಕಿ ಹ್ಞೂ ಅಂತಾಳನ? ಹೇಳಂಗಾರ ನೋಡೋಣ. ಹ್ಞೂ ಅನ್ನಲ್ ಬೇಕಾರೆ ನಾವು ಒಪ್ಕೊತೀನಿ, ಆದರೆ ಏನು ಮಾಡ್ತೀವಿ? ಹಾಂ ಈಗ ಹೊರಗೆ ಬಂದ್ಮೇಲೆ ಮತ್ತು ನನ್ನ ಜೀವನ ಹೆಂಗೆ ಬೇವ? ಮತ್ತು ಅದಕ್ಕೆ ಆಕಿ ಕೂಟ ಒಂದು ಸ್ವಲ್ಪ ಚೆಂದಾಗಿ ಮಾತಾಡ್ಕೊತ ಪ್ರೀತಿಯಿಂದ ನಾಲ್ಕು ಮತ್ತು ಆಕಿನ ಮದುವೆ ಮಾಡ್ಕೊಂಡೆ ಅಂದ್ರೆ ಇರಾಕೊಂದು ಮನೆ ಆಕತಿ. ಆ ಉದ್ದೇಶಕ್ಕೆ ಮತ್ತು ನಾನು ಈ ಥರ ತಲೆ ಕಡಿಸ್ಕೊಂಡೇನೆ. ನಾಚಿಗೆ ಬರ್ಬೇಕಪ್ಪ ನಿನ್ನ ಜನ್ಮಕ್ಕೆ. ಅಪ್ಪ ಕಟ್ಟಿದ್ದೊಂದು ಮನೆ ಉಳಿಸ್ಕೊಳ್ಳೋ ತಾಕತ್ತಿಲ್ಲ ನಿನಗೆ ಹಲ್ಕಟ್ ಬಾಡ್ಯಾಗ. ಪಾಲಾಗೈತೆನ ಅದು ನನ್ನ ರಕ್ತ ಕುಟ್ಟಿದ್ದೇ ಅಲ್ಲ. ಏನು ಮಾಡ್ಬೇಕು? ನನ್ನ ಹಣೆ ಬಾರ ಸರಿ ಇಲ್ಲ ಅಂತಂದ್ರೆ ಇವೆಲ್ಲ ಗೊತ್ತಾಕವಲ್ಲ. ನೀನು ರಕ್ತ ಕುಟ್ಟಿದ್ದನ್ನು ಉಳಿಸ್ಕೋಬೇಕಂತ ಗೊತ್ತಾಗಿಲ್ಲ. ಅವತ್ತು ಆ ಜಗದ ಆಮನೆ ನೀ ಇರ್ತೀಯಲ್ಲ, ಆಕಿ ಇರ್ತಾಳೆ. ನಾಳೆ ಏನಾರ ಇನ್ನೊಂದು ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ನು ಯಾವನ ಬಂದಿರ್ತಾನ. ಆಕಿ ಇನ್ನೊಂದು ಮದ್ವೆ ಮಾಡ್ಕೊಂತಾಳ ಅಂತ ನಂಗೆ ನಂಬಿಕೆ ಇಲ್ಲ ಬಿಡು. ಆದ್ರೂ ಮಾಡ್ಕೊಂಡ್ರೆ ಮುಗಿದೋತ್ತು. ಯಾರು ಬಂದಿರ್ತಾರ, ಏನಂದ ನಮ್ಗೆ ಉಳಿತೈತನ ಅದು? ಇನ್ನೊಂದು ಮದುವೆ ಮಾಡ್ಕೊಂತಾಳಂತೀವಿ ಆಕಿ. ಹಾಂ ನನಗೆ ಯಾಕೆ ಆಕಿ ಮಾಡ್ಕೊಳ್ಳಲ್ಲ ಅಂತ ಅನಿಸ್ತತ್ವ. ಮಾಡ್ಕೊಂಡ್ರಿ ಏನ್ ತಪ್ಪ? ಮತ್ತೆ ನೀ ಕುಣ್ಯಾಕತ್ತಿ ಮಾಡ್ಕೊಳಕ ಆಕಿ ಮಾಡ್ಕೊಬಾರ್ದನ? ಆಕಿನ ಸಣ್ಣಕ್ಕೆ ಮತ್ತೆ ನನ್ನ ಬಾಯಿಗೆ ಬರ್ತಾವ. ಈಗ ಆಕಿಗೂ ಎಲ್ಲ ಆಸೆ ಆಕಾಂಕ್ಷೆ ಇರ್ತಾವು. ಏನ ಮನ್ಯಾಗ ಆಕಿ ಮಾಡ್ಕೊಂತಾಳ ಬಿಡ್ತಾಳ. ಅವ್ರವ್ವ ಅವ್ರ ಅಣ್ಣ ಅವ್ರ ಅತ್ತಿಗೆ ಸುಮ್ಬಿಡ್ತಾರ, ಮಾಡ್ಕೊರವ ಇನ್ನೊಂದು ಅಂತ ಹೇಳ್ತಾರ. ಎಷ್ಟು ದಿನ ಅಂತ ಮನ್ಯಾಗ ಇಟ್ಕೊಂತಾರ ಹೊಲ್ ಕಟ್ಬೇಡ. ನಾಳೆ ಇದ್ದಿದ್ದೊಂದು ಮನಿನೂ ಆ ಹುಡುಗ ಹೋತ ಕೂಸಿ ಹುಟ್ಟಿದ್ದಕ್ಕಂತ ತಿಳ್ಕೊ. ಏನ ಇನ್ನೊಂದು ಮದುವೆ ಮಾಡ್ಕೊಂತಾಳ, ಅದ ಮನ್ಯಾಗ ಹೋಗಿರ್ತಾರ ರಾಣಿಗತ್ತೆ. ಅವನ ಮನೆ ಇರ್ತದ, ಮತ್ತೆ ಅದು ಒಂದು ಮನೆ ಆಕಿಗೆ ಲಾಭ ಬಿಡು. ಈಗೇನು ಮಾಡೋಕ್ಕಾಗಲ್ಲ. ಹೋಗಿನ ಬೀದಿಯಾಗಿರೋ ಬದ್ಲಿ ಈಗಿನ ಈಗ ಇರಾಕಿನ್ನ ಒಂಚೂರು ಚಂದಾಗಿ ನಾಕೊಂತ ಮಾತಾಡ್ಕೊಂತ ಪ್ರೀತಿಯಿಂದ ಹೆಂಗಾರ ಮಾಡಿ ಪುಸ್ಲಾಯಿಸಿ ಮದುವೆ ಮಾಡ್ಕೊಂಡು ನಿನಗೊಂದು ಮನಿ ಅಂತ ಅಕ್ಕತಿ. ಆಕಿದದು ಸ್ವಂತ ಮನಿ. ಏನ ನಿನಗೊಂದು ಮನಿ ಅಂತ ಅಕ್ಕತಿ. ನಾನು ಅಲ್ಲಿ ನೆಮ್ಮದಿಯಾಗಿ ಸಾಯಿ ಮಠ ಒಂಚೂರು ಇರ್ಬೋದು. ಅಲ್ಲಿ ಬಂದಿಂದು ಸುಡುಗಾಡ ಏನಾರ ನೀನೇನಾರ ಹಾದಿ ತಪ್ಪಿದಿ ಮುಗಿದು ಹೋತಂತ ತಿಳ್ಕೊಂಬೇಡ. ಈ ಸಾಲಾಗಿಲ್ಲ ಏನದವಲ್ಲ ದುಡ್ಡು ಹರಿಕೊಳ್ಳೋದು ನೋಡ್ಕೋದನ್ ಮೊದಲು. ಪುಣ್ಯಕ್ಕೆ ನೀನು ಹೇಳ್ತಿ ತಿಂಗಳ ರೊಕ್ಕ ಕೊಡೋದು ಬೇಡ ನನಗೆ, ಅವ್ನು ರೊಕ್ಕನೇ ಬೇಡ ಅಂದ್ಲು. ತಿಂಗಳ ಪಗಾರ ಕೊಡೋದಕ್ಕೆ ಏನಾರ ಹ್ಞೂ ಅಂದಿದ್ಲು ಅಂದರೆ ತಿಂಗಳ ಬರೋದೊಂದು 20,000ದಾಗ 10,000 ಅಕ್ಕಿಗೆ ಕೊಡ್ಬೇಕಿತ್ತು ನೀನು. ಗೊತ್ತನ? ಅದೊಂದು ತಪ್ಪೈತಲ್ಲ, ಅದನ್ನು ಇದು ಮಾಡ್ಕೊ. ಬಾರಮ್ಮ ಹೊತ್ತಾಯ್ತು. ಹಾಂ ಮೇಡಮ್ ಅವ್ರು ಬಂದೆ. ಆತು ಅಡುಗೆ ಕೊಟ್ಟೆನಲ್ಲ, ಊಟ ಮಾಡು. ಏನ ಬರ್ತೇನೆ. ಆರೋಗ್ಯ ಚಲೋ ನೋಡ್ಕೊ. ಹೊಡ್ತುಂಬ ಊಟ ಮಾಡು, ಚಿಂತೆ ಮಾಡಬೇಡ. ಏನಕ್ಕತ್ತ ಆಗೋಲ್ತಕ್ಕ ನಾ ಅದೇನು. ಏನ ಹೆಂಗಾರ ಮಾಡಿ ನಿಂದ ಹುಡುಗಿದ ಒಂದು ಲಗ್ನ ಅಂತ ಮಾಡೋಣ. ಏನು ಹೆದರ್ಬೇಡ, ಗಟ್ಟಿಗಿರಪ್ಪ. ಬರಲೇ ಮಗನ. ನಿನಗೆ ನೋಡಕ್ಕೆ ಭಾಳ ಕಷ್ಟ ಆಕತ್ತಪ್ಪ ಮನಸ್ಸಿಗೆ. ಏನು ಮಾಡ್ಬೇಕು? ದುಡುಕ್ ನಿರ್ಧಾರ ಮಾಡ್ತಿ, ಇಂಥವೆಲ್ಲ ಮಾಡ್ಕೊಂಡು ಕುಂದಿರ್ತಿ. ಇನ್ನಾರ ಜೀವನದಾಗ ಉದ್ಧಾರ ಆಗ್ಲಾ, ಅಡ್ಡದಾರಿ ತುಳಿಬೇಡ್ಲಾ. ಬರಲೇ ಆಯ್ತವ ಹೋಗ. ಪಾಪ ನಮ್ಮವ್ವ ನನ್ನ ಸಲುವಾಗಿ ಎಷ್ಟು ಬಡ್ದಾಡ್ತತ್ ನೋಡು. ಬಸ್ಸಿಗೆ ಅಡ್ಡಾಡ್ತಿ, ಸ್ವಲ್ಪ ದಿನ ಇದು ಯಾವುದು ಬೇಡ, ಆರಾಮಾಗಿರು. ಅಲ್ವೇ ಅಮ್ಮ, ಬಸ್ಸಿಗೆ ಅಡ್ಡಾಡ್ತಿ ಸ್ವಲ್ಪ ದಿನ ಯಾವುದು ಬೇಡ ಆರಾಮಾಗಿರು ಅಂದ್ರೆ ನಾ ಕೆಲಸ ಬಿಡ್ಲೆ? ಹಂಗೆ ಕೆಲಸ ಬಿಡೋಕ್ಕಾಗಲ್ಲ. ಅವು ಒಂದು 6 ತಿಂಗಳ ಮಟ್ಟಾರ ಹೋಗ್ಬೇಕಾಗತ್ತೆ ಮಿನಿಮಮ್. ಆಮೇಲೆ ಅವರು ಡೆಲಿವರಿಗೆ ಅಂತೇಳಿ ಲೀವ್ ಕೊಡ್ತಾರ. ಏನವ ಹೇಳಿದ ಮಾತು ಕೇಳಲ್ಲ ಅಂತಿ, ಹೋಗತ್ತೇನೆ ಅಂತಿ. ಮೊದಲೇ ಈಗಿನ ಕಾಲದ ಬಸ್ರ ಹೆಣ್ಮಕ್ಳ ಅಯ್ಯೋ ನಮ್ಮಂಗ ನಾವು ಹೊಲಕ್ಕೆ ಹೋಗಿ ಕಟ್ಟಿಗೆನೂ ಕಡಿತಿದ್ವಿ, ಕುಳ್ಳು ಬಡಿತಿದ್ವಿ, ಏನು ದನ ಇದ್ದಂಗೆ ಇರ್ತಿದ್ವಿ, ಏನೂ ಹಾಕಿದ್ದಿಲ್ಲ. ಈಗಿನ ಕಾಲದ ಮೊದಲೇ ಭಾಳ ಸೂಕ್ಷ್ಮ. ಹೇಳಿದ ಮಾತು ಕೇಳಂಗಿಲ್ಲ ಅಂತಿರ್ವ ನೀವು ಹೊತ್ತಾಗ. ಏನೂ ಆಗಲ್ಲ ಬಿಡಬೇ ಅಮ್ಮ, ನಿನ್ನ ಕೆಲಸ ಬಿಡಂತ ಹೇಳಬೇಡ. ಹೊಕ್ಕೇನೆ ಒಂದು 6-7 ತಿಂಗಳ ಮಟ್ಟ, ಆಮೇಲೆ ಬಿಡ್ತೇನೆ ಅತ್ತ. ಕುಂತ್ಲಾ ಅಕ್ಕ? ಆರಾಮದಿ? ಇದ್ದೂರಾಗ ಇದ್ದು ಆಜು ಬಾಜು ಮನ್ಯಾಗ ಇದ್ದು ಆರಾಮದಿ ಏನೋ ಅನ್ನೋ ಪರಿಸ್ಥಿತಿ ಆಗೈತೆ ನೋಡವ ನಮ್ದು. ಅಲ್ಲ ಯಾಕಂದ್ರೆ ಬರಂಗಿಲ್ಲ ನೀ ಸುಬ್ಬಿ. ನೀನೇನು ಹೊತ್ತೊಂಡ್ರೆ ನಮ್ಮ ಮನ್ಯಾಗ ಇರ್ತಿ ನೋಡ, ನೀನು ಬರಂಗಿಲ್ಲ. ಇವತ್ತದೇನು ಆ ದೇವ್ರ ಎಕಡೆ ತಿರುಗತ್ತೆ ಗೊತ್ತಿಲ್ಲ, ಮಾಡೋ ಕೆಲಸ ಬಿಟ್ಟು ಎದ್ದು ಬಂದಿ. ನಾನು ಇನ್ನು ಬಿಡು ಹೊರಗರ ಹೋಕೆ, ನೀ ಮನ್ಯಾಗ ಇರ್ತಿ ಇಲ್ಲ? ಮನ್ಯಾಗೆ ಕೆಲಸ ಇರ್ತೈತಿ, ಒಂದು ಸ್ವಲ್ಪರ ಬಂದು ಹೋಗಿ ಮಾಡ್ಬೋದು. ನೀ ಬರ್ತೀಯೇನ? ಹೋಗ್ಲಿ ಬಿಡವ, ಹೋಗ್ಲತ್ತ. ಕೆಲಸ ಮುಗಿದಿಂದಾರ ಬರ್ಬೋದು. ನಿಂದು ಕೆಲ್ಸಕ್ಕೆ ಟೈಮ್ ಲಿಮಿಟ್ ಐತಿ, ನಮ್ಮ ಕೆಲ್ಸಕ್ಕೆ ಟೈಮ್ ಹೊತ್ತು ಗೊತ್ತು ಐತೆ. ನಾವು ರಾತ್ರಿ 12 ಚಂತನ ಮಾಡಿದ್ರು ಮಾಡ್ತಾನೆ ಇರ್ತೀವಿ.
ನಿಂದಾದ್ರೆ 5 ಗಂಟೆಗೆ ಬಿಡ್ತೈತಿ ಮನೆಗೆ ಬರೋ ಹೊತ್ನ್ಯಾಗ ಒಂದಿಟ್ಟು ಮಕ್ಕ ತೋರಿಸಿ ಬರ್ಬೋದು. ಇರ್ಲಿ ಬಿಡು, ಹೋಲ್ ನಿಂದು ಕೆಲಸ ನೀನು ರಗಡಾಗಿರ್ತೈತಿ, ದುಡ್ಡು ಸಾಕಾಗಿರ್ತೈತಿ. ಆಯ್ತು ಬಿಡು. ಒಟ್ಟು ಏನೋ ಸಿಹಿ ಸುದ್ದಿ ಕೊಟ್ಟಿ ಅಂತ ಅವು ಹೇಳಿದ್ಲ. ಅವು ಬಂದಿದ್ಲ ಮಾತಾಡ್ಸಕ್ಕೆ, ಬಂದು ಮಾತಾಡಿ ಹೋದ್ಲ. ಆದ್ರೂ ಅಕ್ಕ ನೋಡು, ಅಕ್ಕ ನೀನಾದ್ರೆ ನನ್ಗ ಫಸ್ಟ್ ಆಗಿದ್ದ. ನಂಗೆ 2 ಸಲ ಆಯ್ತಕ್ಕ, ನಿಂದಿನ್ನು 1 ಸಲನೂ ಇಲ್ಲ. ಏ ಶಕುಂತ್ಲಾ, ಏನದ ಅಲ್ವೇ ಹೇಳಿದೆ, ಅಕ್ಕಗಿಂತ ತಂಗಿನ ಮೊದಲ ಸಿಹಿ ಸುದ್ದಿ ಕೊಟ್ಲ ಅಂತ. ಆಗ್ಲಿ ಬಿಡವ, ಅಕ್ಕ ಆದ್ರೇನ ತಂಗಿ ಆದ್ರೇನ, ಒಟ್ನಾಗ ನೀನು ಖುಷಿಯಾಗಿದ್ಯಾ, ನಿನಗೂ ಆತ ನನಗೂ ಅಕ್ಕತಿ. ಸ್ವಲ್ಪ ತಡ ಆಗಿರ್ಬೋದಷ್ಟೇ ಅಕ್ಕವ, ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಅಯ್ಯೋ ದೇವ್ರೆ, ಎಲ್ಲ ವಿಚಾರದಾಗೂ ನೀನ ಅಲ್ಲವ ಮುಂದೆ, ಓದುದ್ರಾಗೂ ನೀನೇ ಫಸ್ಟ್, ಮತ್ತೆ ಇದ್ರಾಗೂ ನೀನೇ ಫಸ್ಟ್ ಅಷ್ಟೇ, ಹೌದಿಲ್ಲ? ಇರ್ಲಿ, ನಾ 2 ಆಗ್ಲಿ 2 ಇರ್ಲಿ ಅಕ್ಕ, ನಾ ಫಸ್ಟ್ ನೀ ಸೆಕೆಂಡ್ ಯಾವಾಗಿದ್ರು. ಹ್ಞೂನ, 1 ನಂಬರ್ಗಿಂತ 2 ನಂಬರೇ ದೊಡ್ಡದು, ಅದೇ ಜಾಸ್ತಿ, ಅದ್ರ ಬೆಲೆನೇ ಜಾಸ್ತಿ. ಏನಂದಿಲ್ಲಕ್ಕ? ಫಸ್ಟ್ಗಿಂತ ಸೆಕೆಂಡೇ ದೊಡ್ಡದು ಅಂದೆ. ನಂಗೆಲ್ಲ ಗೊತ್ತೈತಿ ಏನು ಅನ್ನತ್ತಿಂತಿ. ಹೋಗ್ಲಿ ಬಿಡ, ನೀ ಅಂದಿದ್ಕಂದೆ, ಈಗ ಅದೆಲ್ಲ ಬಿಡು ಹೋಗ್ಲಿ. ನಿಂಗೆ ಖುಷಿಯಾಗಿತ್ತಿಲ್ಲ, ಈಗ ಆರಾಮಿರ, ಯಾವುದು ಚಿಂತೆ ಮಾಡಬೇಡ, ಒಣ ಟೆನ್ಷನ್ ತಲೆಯಾಗ ತಗೋಬೇಡ, ಏನು 108 ಯೋಚನೆ ಮಾಡಬೇಡ, ಅವ್ರು ಹಂಗೆ ಇವ್ರು ಹಿಂಗೆ ಅಂತೇಳಿ ಯಾವುದು ಯೋಚನೆ ಮಾಡ್ಲಾರ್ದಂಗೆ ಆರಾಮಿರ ಅಷ್ಟೇ ತಿಂದುಂಡು. ಏನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಮತ್ತು ಆಮೇಲೆ ನೋಡು, ಅದೊಂಥರ ಏನಂದ್ರೆ ಟೆನ್ಷನ್ ಮಾಡ್ಕೊಳ್ಳೇಬಾರ್ದು. ಹೇಳ್ಬೇಕಂದ್ರೆ ಈ ಹೊತ್ನಾಗ ಆದಷ್ಟು ಬೆಡ್ರೂಮ್ನಾಗ ದೇವ್ರ ಫೋಟೋಗಳು ಹಾಕು. ಅಲ್ಲಕ್ಕ, ಈಗಿನ್ನು ಮಕ್ಕಳೇ ಇಲ್ಲ, ಆದ್ರೂ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳು ಹೆಂಗಿರ್ಬೇಕನ್ನೋದು ಭಾಳ ಚಂದ ಹೇಳ್ತಿ ಬಿಡು ಅಲ್ಲ. ಏನೋ 10 ಮಕ್ಕಳು ಎತ್ತಾರಂಗ ಅಲ್ಲ, ಮಕ್ಕಳಾದ್ರೆ ಅನುಭವ ಇರಬೇಕು ಅಂತ ಏನಿಲ್ಲ, ತಿಳ್ಕೊಳ್ಳೋದಾರ ತಿಳ್ಕೊಬೋದಾ? ಅನುಭವ ಹಿರಿಯರಿಂದ ಕೇಳಿ ತಿಳ್ಕೊಂಡಿದ್ರು ಗೊತ್ತಿರ್ತೈತಿ. ಹೋಗ್ಲಿ ಬಿಡ, ಅದು ಮಾತ್ಬೇಡ. ಏನಾರು ತಿಂತಿ ಏನೋ ಮಾಡ್ಕೊಂಬರ್ಲೇನ ಅಂತವ, ಅದಕ್ಕೆ ಕಬ್ರಿಗೇಡಿ ಅದ್ರದ್ದೇನು ಕೇಳ್ತಿ. ಕುಂದ್ರ ನೀ ಫಸ್ಟ್. ಏನ ಇಲ್ಲೇ ಇದ್ದ ಒಟ್ಟ ಬರೋದಿಲ್ಲವ ಕೆಲಸದಾಗ, ನೀನು ಫುಲ್ ಇದಿರ್ತಿ. ಕುಂದ್ರ ಮಾಡ್ಕೊಂಬರ್ತೀನಿ ಏನ್ರ. ಬ್ಯಾಡ್ಬೆ, ದವಾಖಾನಿಗೆ ಹೋಗಿದ್ದೆ, ಸೀದಾ ಇಲ್ಲೇ ಬಂದೆ. ಸುಮತಿಗೆ ಉಣ್ಣ ಕರೆಯಕ್ಕೆ ಹೋಗಿದ್ದೆ, ಕರ್ದಕ್ಕೆ ಇಲ್ಲೇ ಬಂದೆ ಮಾತಾಡಕ್ಕೆ. ಬೇಕ್ರಿದು ಏನಾರ ಪಳಾರ್ ತೊಗೊಂಬರ್ಬೇಕಂದೆ, ಮತ್ತು ಆರೋಗ್ಯಕ್ಕೆ ಚಲೋ ಅಲ್ಲ, ಏನಾರು ತಿಂತಾಳಂದ್ರೆ ನಾನು ಮಾಡಿಕೊಟ್ರಾತಂತೇಳಿ ಸೀದಾ ಮಾತಾಡಕ್ಕೆ ಬಂದೆ ಅಷ್ಟೇ. ಅಕ್ಕ, ನಿಂದು ಹಪ್ಪಳ ಉಪ್ಪಿನಕಾಯಿ 1 ಡಬ್ಬಿ 1 ಪ್ಯಾಕೆಟ್ ಹಪ್ಪಳ ಕೊಟ್ಕ ಸಾಕಷ್ಟೇ, ಏನು ಬೇಡಕ್ಕ ನಂಗೆ. ಅಯ್ಯೋ ದೇವ್ರೆ, ಆಯ್ತು, ನೀ ಕೇಳೋದು ಹೆಚ್ಚ, ನಾ ತಂದು ಕೊಡೋದು ಹೆಚ್ಚ. ಆಯ್ತು ಬಿಡು, ತೊಗೊಂಡು ಕೊಡ್ತೀನತ್ತ. ಹ್ಞೂ ಅಕ್ಕ, ಅಲ್ಲ ಮನೆಗೆ ಹೋಗ್ಕೊಂಡು ಹೊತ್ತಾತು, ಅತ್ತಿಯರು ಒಬ್ಬರೇ ಇರ್ಬೇಕಲ್ಲಿ. ಸರಿ ಆತಕ್ಕ. ಅಕ್ಕ ಅಕ್ಕ, ಓಹ್ ಮಾವ, ಏನು ಹೋಗಿಲ್ಲ ಇವತ್ತು ಕೆಲ್ಸಕ್ಕೆ? ಏನಪ್ಪ ಭಾಳ ದಿನಕ್ಕೆ ಬಂದ್ಬಿಟ್ಟು ಈ ಕಡೆ? ಪೂರಾ ಕೆಲಸ ಮಾವ, ಕೆಲಸ ಅಂದ್ರೆ ಕೆಲಸ, ಒಟ್ಟ ಪುರ್ಸತ್ತಿಲ್ಲ. ಹೊಸ ದಂಧೆಗೆ ಬೇರೆ ಕೈ ಹಾಕಿ ನೀವು ಇತ್ತಿತ್ತಾಗ ಏನ ಫೈನಾನ್ಸ್ ವ್ಯವಹಾರ ಚಾಲೂ ಮಾಡೇನಿ, ಮನಿಗೆ ಹೋಗಿ ಎಲ್ಲ ಫೈನಾನ್ಸ್ ಕಟ್ಟಿಸ್ಕೋಬೇಕು ಮಾಡ್ಬೇಕು, ಸುಮಾರು ಕೆಲಸ ಆಗ್ಬಿಟ್ಟತಿ. ಹೌದನ್ಲ, ಫೈನಾನ್ಸ್ ತಂದೆ ಚಾಲು ಮಾಡಿಯಾ? ಹ್ಞೂ ಅಕ್ಕ, ಎಲ್ಲ ನಾನು ನಿಂತಿ ಕಾಲ್ಗುಣ. ಆಕಿ ಬಂದಿದ್ದು ರೊಕ್ಕ ರೊಕ್ಕ. ಚಲೋ ಆತ್ ತಗ, ಬೇರೆ ಏನಾರ ಮಾಡ್ಕೊಂಡಿದ್ರು ಅರಿಷ್ಟು ಕಾಲ್ಗುಣಕ್ಕೆ ಇದ್ದಿದ್ದು ಹೊಕ್ಕಿತ್ತ ಏನೋ ತೊಳ್ಕೊಂಡು. 2 ಕೆಟ್ಟ ಹುಳ. ಯಾರಿಗ್ರಿ ನೀವು ಅಂದಿದ್ದ? ನಿನಗಲ್ಲ ಮರಯ್ಯ, 2 ಕೆಟ್ಟ ಹುಳ ಅಂದೆ ನಾನು. ನಿನಗಂತ ನೀ ಯಾಕೆ ಅನ್ಕೊಂತಿ? ನೀನು ನನ್ನ ಮಗಳಿಗೆ ಅಂದಿ ಅಂತ ನಾ ಹೇಳಿದ್ನೇನ? ನಾನೇ ನಿಮ್ಮ ಮಗಳಿಗೆ ಅಂದಿಲ್ಲ. ನಾನು ನಿನಗ ಅಂದಿಲ್ಲ. ಅಂದಿದ್ದು ನಿಮ್ಮ ಮಗಳಿಗೆ. ಅಂದಿದ್ದು ನಿಮ್ಮಿಬ್ರಿಗೆ. ಏನ ನಿಮ್ಮ ಮಗಳ ಕಾಲ್ಗುಣ ಬಹಳ ಚಲೋ ಐತ್ ನೋಡು. ಹುಟ್ಟಿದ ತಕ್ಷಣ ತಾಯಿ ಕಳ್ಕೊಂಡ್ಲು, ನುಂಗ್ಕೊಂಡು. ಮತ್ತೆ ಈಗ ನನ್ಗೂ ನೆಮ್ಮದಿ ಇಲ್ದಂಗೆ ಮಾಡಿದ್ಲು. ಈಗ ಅಪ್ಪನ ಸಾಲದಾಗ ದುಡ್ಡು ಹೋಗಲ್ಲದಾಳಲ್ಲ, ಅಲ್ಲಿ ಹೋಗಿಂದ ಪಾಪ ನಾದ್ನಿ ಬಾಳೆ ಬೆಂಗಡಿಗೆ ಎದ್ದು ಕಡಿಗೂ ಅದೇನು ಬೆಂಕಿ ಎತ್ತು ಹೋತ ಏನೋ ಜೀವನ ಯಾರಿಗೆ ಗೊತ್ತು. ಅದ್ರದ್ದು ಬಾಳೆ ಮುರ ಬಟ್ಟೆಯಾಗಿ ಬಂತ ಅವ್ರ ಮನ್ಯಾಗ ಕುಂತಂತ. ಇನ್ನು ಯಾರ್ಯಾರಿಗೆ ತೊಂದರೆ ಕೊಡ್ತಾಳ ನಿಮ್ಮ ತಂಗಿ, ನಿಮ್ಮ ಮಗಳು? ಅದೇನ ಅಂತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತೇಳಿ ಆಗಿದ್ದಕ್ಕೆಲ್ಲ ನನ್ನ ಮಗಳು ದೂರ ಆಕತ್ತೀನಿ. ಬಿಡಲಿ ಈ ಹೊಲಸು ಬುದ್ಧಿ ಬಿಡಲಿ.